ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನಾವು ನೀವು ಎಲ್ಲ ಅರ್ಥ ಮಾಡ್ಕೊಳ್ಳಬೇಕು. ಸುಮ್ಮನೆ ಒಂದ್ಸರಿ ಚೆಕ್ ಮಾಡೋ ದೃಷ್ಟಿಯಿಂದ ಇಲ್ಲ ಕೇಂದ್ರ ಸರ್ಕಾರದ ಅಕ್ಕಿ ಕೊಡ್ತಿರೋ ಈಗ ಗೊತ್ತಾಯಿತು ಅನ್ನೋದು ಯಾರಾದ್ರೂ ಕೈ ಕಟ್ ಮಾಡಿ ಇಲ್ಲ ಸಿದ್ದರಾಮಯ್ಯಗೆ ತಾವು ತಿಳ್ಕೊಂಡ್ಬಿಟ್ಟಿದ್ವಿ ನಾವು ಕೇಂದ್ರ ಸರ್ಕಾರ ಕೊಡೋದು ಗೊತ್ತಿರಲಿಲ್ಲ ಅನ್ನೋದು ಯಾರಾದ್ರೂ ಇಲ್ಲ ಇಲ್ಲ ಅದು ಹೊರಗಡೆ ಇದ್ದಾರೆ. ಅದಕ್ಕೆ ಈ ವಿಷಯವನ್ನು ನಾವು ತಿಳಿಸಬೇಕಾಗಿದೆ. ಈಗ ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರದ ಕಡೆಗೆ ಒಟ್ಟು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟರೆ ಕೇಳಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ನಮ್ಮ ಹರಿಯಾಣದ ನೂತನ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರು ಒಂದು ಮಾತು ಹೇಳಿಲ್ಲ ಸಿದ್ದರಾಮಯ್ಯ ಅವರು, ಒಂದು ಮಾತು 10 ಕೆಜಿ ಅಕ್ಕಿ ಕೊಟ್ಟು ಬಿಡ್ತೀನಿ. ಅವ್ರ ಭಾಷೆ ನೋಡ್ಬೇಕು, ಅವ್ರ ಗತ್ತು ನೋಡ್ಬೇಕು, ಅವ್ರ ವೈಯಾರ ನೋಡ್ಬೇಕು. 10 ಕೆಜಿ ತಲಾ 10 ಕೆಜಿ ತಲಾ 10 ಕೆಜಿ ತಲಾ ಅಂದ್ರೆ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇದೆಯಲ್ಲ, ಅದನ್ನು ಸೇರಿಸಿ 15 ಕೆಜಿ ಕೊಡಬೇಕಾ 10 ಕೆಜಿ ಕೊಡ್ಬೇಕು? 15 ಕೆಜಿ ಕೊಡ್ಬೇಕು ನ್ಯಾಯವಾಗಿ. ಈಗ ಹೇಳಿ, ಯಾವಾಗ ಅಕ್ಕಿ ಕೊಡೋದು ಶುರು ಮಾಡಿದ್ರೆ 10 ಕೆಜಿ ರಾಜ್ಯದ್ದು 5 ಕೆಜಿ ಕೇಂದ್ರದ್ದು. ಇದು ಕೇಳಿ ನಾವು ರೇಷನ್ ಅಂಗಡಿ ಹೋದಾಗ ಸ್ವಲ್ಪ ಕೈ ಮಾಡಿಕೊಂಡು ರೇಷನ್ ಅಂಗಡಿ ಹೋದಾಗ ಕೇಳ್ತೇವೆ, ಪ್ರತಿಯೊಬ್ಬರು ಕೇಳಬೇಕು 15 ಕೆಜಿ ಅಕ್ಕಿ ಒಬ್ಬರಿಗೆ ತಲಾ 5 ಜನ ಇದ್ರೆ 15 ಇದ್ರೆ 75 ಕೆಜಿ ಕೊಡಬೇಕು. ಒಂದು ಚೀಲ ಒತ್ತೊಂದು ಕರ್ಕೊಂಡು ಹೋಗೋಣ. ಆಮೇಲೆ ಒಂದು ಚೀಲ ಅಕ್ಕಿ, ಅದಕ್ಕೆ ಇನ್ನೊಂದು 2 ನಿಮಿಷ ನಾನು ಭಾಷಣ ಮುಗಿಸ್ತೇನೆ. ಜಗತ್ತೇ ಭಾರತದ ಕಡೆ ನೋಡ್ತಾ ಇದೆ. ತೆಗೆದುಕೊಳ್ಳಿ, ದಾವಣಗೆರೆ ಸಿಟಿ ಹೆಂಗಿತ್ತಪ್ಪ ಮುಂಚೆ? ರಸ್ತೆಗಳು ಯಾರು ಮಾಡಿದ್ರು? ಸಿದ್ದರಾಮಯ್ಯ ಮಾಡಿದ. ಯಾರು ದುಡ್ಡು? ಕೇಂದ್ರ ಸರ್ಕಾರದ ದುಡ್ಡು, ನರೇಂದ್ರ ಮೋದಿ ಅವರ ದುಡ್ಡು. ಆ ಪರಿಣಾಮವಾಗಿ ಇವತ್ತು ದಾವಣಗೆರೆ ನಗರ ರಸ್ತೆಗಳಿಂದ, ಲೈಟ್ಗಳಿಂದ, ಬ್ರಿಡ್ಜ್ಗಳಿಂದ, ಸೇತುವೆಗಳಿಂದ, ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ. ಸ್ಮಾರ್ಟ್ ಸಿಟಿ, ಬರೀ ಸ್ಮಾರ್ಟ್ ಸಿಟಿಗೆ ನಾವು ಇಲ್ಲ, ಹಳ್ಳಿ ಹಳ್ಳಿಗೆ ಇದು ಎಂತ ಜನರು ಜಲ ಜೀವನ ಮಿಷನ್ JJM. ನಮ್ಮ ಹಳ್ಳಿಗೆ ಕುಡಿಯೋ ನೀರಿನ ಪೈಪ್ ಬಂದಿರ್ಬೋದು, ಕೆಲವು ಕಡೆ ಕುಡಿಯೋ ನೀರಿನ ಬರೋದು ಶುರುವಾಗಿರ್ಬೋದು. ಆದರೆ ಇನ್ನೊಂದು ವರ್ಷದಲ್ಲಿ 2 ವರ್ಷದಲ್ಲಿ ದೇಶದ ಎಲ್ಲಾ ಹಳ್ಳಿಗಳಿಗೂ ಕುಡಿಯೋ ನೀರು ನಲ್ಲಿ ಮೂಲಕ ಬರುತ್ತೆ. ಬರೀ ಸ್ಮಾರ್ಟ್ ಸಿಟಿಗೆ ಸೀಮಿತ ಆಗಲಿಲ್ಲ. ಮನೆ ಮನೆಗೆ ಶೌಚಾಲಯ, ಎಷ್ಟು ಲಕ್ಷಾಂತರ ಜನರ ಆರೋಗ್ಯ ಸುಧಾರಿಸಿದೆ. ಬಯಲು ಶೌಚಾಲಯ ಆಲ್ಮೋಸ್ಟ್ 90% ಅಂತೂ ಎಲ್ಲ ಮನೆಗಳಿಗೆ ಶೌಚಾಲಯ ತಲುಪಿದೆ. 10% ಇರ್ಬೋದು. ಇನ್ನೊಂದು 4-5 ವರ್ಷದಲ್ಲಿ 100ಕ್ಕೆ 100 ಗ್ಯಾರಂಟಿ ಮತ್ತೊಂದ್ಸರಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದು ಗ್ಯಾರಂಟಿ. ನೀವು ಎಷ್ಟೇ ಟಿಪ್ಪಣಾಗಿ ಹಾಕಿದ್ರು ಕೂಡ ಕಾಂಗ್ರೆಸ್ನವರು, SPನವರು, BSPನವರು, ಮಮತಾ, ಸಮತಾ ಎಲ್ಲ ಸೇರ್ಕೊಂಡ್ರು. ಎಷ್ಟೇ ಟಿಪ್ಪಣಾಗಿ ಹಾಕಿದ್ರು ಕೂಡ ನರೇಂದ್ರ ಮೋದಿ ಅವರ ಸೋಲಿಸಲಿಕ್ಕೆ ಎಲ್ಲಾ ಪಕ್ಷದವರು ಸಭೆ ಸೇರಿದ್ದೇ ಸೇರಿತ್ತು. ಏನು, ನಾವೆಲ್ಲರೂ ಸೇರಿ ಒಂದು ಕ್ಯಾಂಡಿಡೇಟ್ ಹಾಕೋಣ, BJಪಿನ ಸೋಲಿಸೋಣ. ಇವತ್ತಿನ ಮೀಟಿಂಗ್ ಇರಬೇಕು ಡೆಲ್ಲಿನಲ್ಲಿ. ನಾಳೆ ಮೀಟಿಂಗ್ ಇದೆ, ನೋಡಿ ಯಾರ್ಯಾರು ಸೇರ್ತಾರೆ ಅಂತ. ಅವ್ರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಅನೌನ್ಸ್ಮೆಂಟ್ ಮಾಡಿ ನೋಡೋಣ. ಅದಕ್ಕೆ ಇವೆಲ್ಲ ವಿಷಯಗಳಿದೆ. ಬರ್ತಕ್ಕಂಥ MP ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ MP ಅವರನ್ನ ಗೆಲ್ಲಿಸಲೇಬೇಕು. 100ಕ್ಕೆ 100 ಕನಿಷ್ಠ 1 ಲಕ್ಷ 2 ಲಕ್ಷ ಗೆಲ್ಲಿಸಬೇಕು. ಕಳೆದ ಸಾರಿ 25 ಸೀಟು ಪ್ಲಸ್ 1 ಮಂಡ್ಯ 26 ಸೀಟ್ ಗೆದ್ದಿದ್ವಿ. ಈ ಸಾರಿ ಅಷ್ಟೇ ಸೀಟ್ಗಳನ್ನು ನಾವು ಗೆಲ್ತೇವೆ. ನಮಗೆ
20,000 ಮೆಡಿಕಲ್ ಸೀಟ್ ಇದ್ದು. ಈ ಸಾರಿ ಈಗ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 1,00,000 ಮೆಡಿಕಲ್ ಸೀಟು. 1,00,000 ಸಾಮಾನ್ಯರು ಮೆಡಿಕಲ್ ಸೀಟ್ ಓದಬಹುದು. ಈಗ ರಸ್ತೆಗಳು, ಹಳ್ಳಿ ರಸ್ತೆಗಳು, ಕುಡಿಯ ನೀರು, ಈ ಜಲ್ ಜೀವನ್ ಮಿಷನ್ ಅದೈತೆ, ಇದು ಜನೌಷಧಿ ಕೇಂದ್ರ ನಮ್ಮೂರ್ನಾಗ ಇದಾವ. ಎಷ್ಟು %ನಿಂದ 20%ನಿಂದ 80% ವರೆಗೆ ಡಿಸ್ಕೌಂಟ್. ಆ ಔಷಧಿ ಬಗ್ಗೆ 80% ವರೆಗೆ ಡಿಸ್ಕೌಂಟ್. ಈ ನಮ್ಮ BC ಪಾಟೀಲ್ ಅವರು, ನಮ್ಮ ಹಿರೇಕೆರೂರು MLA ಮಾಜಿ ಸಚಿವರು, ಅವ್ರ ಮೊಣಕಾಲ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಈಗ ಆರಾಮಾಗಿ ಸ್ಟೆಪ್ ಹತ್ತಾರೆ. ಇದೆಲ್ಲ 2 ಲಕ್ಷ ರೂಪಾಯಿ ಒಳಗೆ, 1.5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಒಳಗಡೆ ಮೊಣಕಾಲ ಆಪರೇಷನ್ ಮಾಡಿಸ್ಕೋಬಹುದು. 1.5-2 ಲಕ್ಷ ರೂಪಾಯಿ ಒಳಗಡೆ ಹಾರ್ಟ್ ಸ್ಟಂಟ್ ಹಾಕಿಸ್ಕೋಬಹುದು. ಮುಂಚೆ 4 ಲಕ್ಷ 5 ಲಕ್ಷ. ನಾನು ಹೇಳ್ತೀನಿ, ಕನಸು ಮನಸ್ಸಿನಲ್ಲೂ ಕೂಡ ಯಾರು ಎಣಿಸಿರ್ಲಿಲ್ಲ ಭಾರತ ಹಿಂಗಾಗಬಹುದು ಅಂತ. ಒಂದೇ ಮಾತು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೇನೆ. ನಮ್ಮ ದೇಶ ಏನಾಗಿತ್ತು ಮುಂಚೆ ಎಲ್ಲ ಅಂತ ಹೇಳಿದ್ರೆ, ಆಮದು ಮಾಡಿಸ್ಕೊಳ್ಳೋದು. ಚೈನಾದಿಂದ ಮೊಬೈಲ್ ತರಿಸ್ಕೊಳ್ಳಿ, ರಷ್ಯಾದಿಂದ ಕಾರ್ ತರಿಸ್ಕೊಳ್ಳಿ, ಅಮೆರಿಕದಿಂದ ಕಾರ್ ತರಿಸ್ಕೊಳ್ಳಿ, ಇನ್ಯಾವುದೋ ವಾಚ್ ತರಿಸ್ಕೊಳ್ಳಿ. ಜಪಾನ್ ಯಾರೋ ವಿದೇಶದಲ್ಲಿ ಇದ್ಬಿಟ್ಟು ನನಗೆ ಬರ್ಬೇಕಾದ್ರೆ ಒಂದು ವಾಚ್ ತಗೊಂಬ. ಇವಾಗ ವಿದೇಶಿ ಮಾರುಕಟ್ಟೆಯಲ್ಲಿ ಮೇಡ್ ಇನ್ ಇಂಡಿಯಾ ಸಿಗ್ತಾ ಇದೆ. ವಿದೇಶಿ ಮಾರುಕಟ್ಟೆಯಲ್ಲಿ ಮೇಡ್ ಇನ್ ಇಂಡಿಯಾ. ದಿಸ್ ಇಸ್ ದಿ ಗ್ರೇಟ್ನೆಸ್ ಆಫ್ ಅವರ್ ನರೇಂದ್ರ ಮೋದಿಜಿ. ದಿಸ್ ಈಸ್ ದಿ ಪ್ರೌಡ್ ಆಫ್ ಅವರ್ ನರೇಂದ್ರ ಮೋದಿಜಿ, ಪ್ರೈಮ್ ಮಿನಿಸ್ಟರ್. ಅಮೆರಿಕಕ್ಕೆ ಹೋಗಿದ್ದಾರೆ. ಒಂದು ಕಂಪನಿ ಜೊತೆ ನರೇಂದ್ರ ಮೋದಿ ಮಾತುಕತೆ ಮಾಡ್ತಾ ಇದ್ದಾರೆ. ಏನಂತ ಮಾತುಕತೆ ಮಾಡ್ತಾ ಇದ್ದಾರೆ? ನಮ್ಮ ದೇಶದೊಳಗಡೆ ಎಲೆಕ್ಟ್ರಾನಿಕ್ ಕಾರ್ ಉತ್ಪಾದನೆ ಮಾಡ್ತಕ್ಕಂಥ ಫ್ಯಾಕ್ಟರಿ ಹಾಕಬೇಕು. ಮಾತುಕತೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾರುಕಟ್ಟೆ ನಿಮ್ದು ಯಾವುದೇ ದೇಶಕ್ಕಿಂತ ಹೆಚ್ಚು ಮಾರಾಟ ಆಗುತ್ತೆ ನಿಮ್ಮ ಕಾರುಗಳು, ಏನು ಚಿಂತೆ ಮಾಡಬೇಡಿ. ಲೇಕಿನ್ ಉದ್ಯೋಗ ಎಲ್ಲ ನಮ್ಮ ದೇಶದವರಿಗೆ, ಉದ್ಯೋಗ ಎಲ್ಲ ನಮ್ಮ ದೇಶದ ಯುವಕರಿಗೆ, ನಮ್ಮ ದೇಶದ ಇಂಜಿನಿಯರ್ಗಳಿಗೆ. ದಿಸ್ ಇಸ್ ದಿ ಸ್ಟೈಲ್ ಆಫ್ ಅವರ್ ನರೇಂದ್ರ ಮೋದಿಜಿ. ವಿದೇಶದ ಪ್ರೈಮ್ ಮಿನಿಸ್ಟರ್ಗಳು, ಅಧ್ಯಕ್ಷರುಗಳು ಎಂತ ಸೌಭಾಗ್ಯ ನೋಡಿ. ನಾನು ಯಾವ ದೇಶ ಅಂತ ಮರ್ತೆ, ನರೇಂದ್ರ ಮೋದಿಜಿ ಅವರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ನರೇಂದ್ರ ಮೋದಿಜಿ ಅವರ ಬಗ್ಗೆ ಎಂತ ಗೌರವ ಇದೆ ವಿದೇಶದಲ್ಲಿ. ಅಂಥ ದೇಶದ ಪ್ರೈಮ್ ಮಿನಿಸ್ಟರ್ ಬಗ್ಗೆ ರಾಹುಲ್ ಗಾಂಧಿ ಅವರು ಬಾಯಿಗೆ ಬಂದಂಗೆ ವಿದೇಶದಲ್ಲಿ ಹೋಗಿ ಮಾತಾಡ್ತಾ ಇದ್ದೀವಿ. ಸರಿನಾ? ಸರಿ ಅಲ್ಲ ಅನ್ನೋಂಥ ಸ್ವಲ್ಪ ಕೈ ಮೇಲೆ ಮಾಡಿ, ಎಸ್ ಸರಿಯಲ್ಲ ಇದು ಅಂತ. ನಮ್ಮ ದೇಶದ ಬಗ್ಗೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ರಾಹುಲ್ ಗಾಂಧಿ ಟೀಕೆ ಮಾಡೋದು, ಆದ್ರೆ ಇಡೀ ವಿಶ್ವ ಭಾರತದ ಬಗ್ಗೆ ಕೊಂಡಾಡ್ತಾ ಇದೆ. ಈ ವಿಷಯಗಳನ್ನ ತಿಳಿಸ್ಬೇಕು ಅಂತ ಹೇಳಿ ನಮ್ಮ ಯಡಿಯೂರಪ್ಪನವರ ನೇತೃತ್ವದ ತಂಡ ಇಲ್ಲಿಗೆ ಬಂದಿದೆ. ಈಗ ದಾವಣಗೆರೆ ಇದೆ, ಮಧ್ಯಾಹ್ನ ಚಿತ್ರದುರ್ಗ ಇದೆ, ನಾಳೆ ತುಮಕೂರು ಇದೆ, ಆಮೇಲೆ ಬೆಂಗಳೂರಿನ 3 ಜಿಲ್ಲೆಗಳಿದೆ. ಈ ತರ 7 ಟೀಮ್ಗಳನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ತಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ಏನಿದೆ, ಭಾರತದ ಪ್ರತಿಯೊಬ್ಬ ಜನರ ಅಭಿವೃದ್ಧಿಯನ್ನ ಬಯಸುತ್ತೆ ಬಂಧುಗಳೇ. ಕಾಂಗ್ರೆಸ್ನವ್ರನ್ನ ನಂಬೇಡಿ. ಕಾಂಗ್ರೆಸ್ಸಿನ ಈಗ ಆಲ್ರೆಡಿ ಗೋ ಹತ್ಯೆ ನಿಷೇಧ ಕಾನೂನನ್ನ ತೆಗೆದಾಕ್ತಿವಿ, ಮತಾಂತರ ನಿಷೇಧ ಕಾನೂನನ್ನ ತೆಗೆದಾಕ್ತಿವಿ, ಸಾವರ್ಕರ್ ಪಾಠ ತೆಗೆದಾಕ್ತಿವಿ. ಏನದು? ನಮ್ಮ ದೇಶದ ಬಗ್ಗೆ ಒಳ್ಳೇದು ಏನೇನಿದೆ, ಯಾರಿಗೋ ಕೆಟ್ಟದ್ದಾಗತ್ತೆ, ತೆಗೆದಾಕು. ನಾವು ಬಿಡೋದಿಲ್ಲ. ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಹೊರಗೆ ಎಲ್ಲ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಅನ್ನೋಂಥ ಸ್ವಲ್ಪ ಕೈ ಮೇಲೆ ಮಾಡಿ, ಎಸ್ ನಾವು ರೆಡಿ ಇದ್ದೇವೆ. ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಮ್ಗೆಲ್ಲರಿಗೂ ಕೂಡ ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.